ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೈಸೂರು ಲೋಕಿ. ಇವತ್ತು ಒಬ್ಬರನ್ನ ವಿಶೇಷವಾದಂಥ ವ್ಯಕ್ತಿನ ಪರಿಚಯ ಮಾಡಿಕೊಡ್ತೀನಿ. ಅವರು ಯಾರು ಅಂದರೆ ಬೇರೆ ಯಾರಲ್ಲ, ನಮ್ಮ ಮೈಸೂರು ಸುರೇಶ್ ಅವರು. ಇವರು ಸತತ 35 ವರ್ಷಗಳ ಕಾಲ ಡ್ರೈವಿಂಗ್ನ ತನ್ನ ದೇವ್ರ ಥರ ಪ್ರೀತಿಸ್ತಾ ಇದ್ದಾರೆ. ಅವರ ಅನಿಸಿಕೆ ಏನು ಅಂತ ಕೇಳೋಣ ಬನ್ನಿ. ಸರ್ ನಮಸ್ಕಾರ ಸರ್. ಸರ್ ನೀವು ಎಷ್ಟು ವರ್ಷದಿಂದ ನೀವು ಡ್ರೈವಿಂಗ್ನ ಮಾಡ್ತಾ ಇದ್ದೀರಾ ಸರ್? ನಾನು ಒಂದು 35 ವರ್ಷದಿಂದ ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ನನ್ನ ಕಸ್ಟಮರ್ಗಳೆಲ್ಲ ಕಸ್ಟಮರ್ಗಳೇ ದೇವರು ಅಂತ ನಾನು ಅವ್ರಿಗೆ ಇದು ಮಾಡ್ತೀನಿ. ಒಳ್ಳೆಯದು ಡ್ರೈವಿಂಗಲ್ಲಿ ಒಳ್ಳೆ ಸಕ್ಸಸ್ ಆಗಬೇಕು ಅಂತ ಅಂದರೆ ಇನ್ನೂ ನಾವು ಕೆಲವೊಂದು ಎಲ್ಲ ತಿಳ್ಕೊಂಡು ಒಳ್ಳೆ ಸುರಕ್ಷಿತವಾಗಿ ಡ್ರೈವಿಂಗ್ ಮಾಡಿದ್ರೆ ತುಂಬ ಕಸ್ಟಮರ್ಗಳಿಂದ ರೆಸ್ಪಾನ್ಸ್ ಸಿಕ್ಕಿದ್ರೆ ನಾವು ಚೆನ್ನಾಗಿ ಇನ್ನೂ ಇಂಪ್ರೂವ್ ಆಗ್ಬೋದು. ಸ್ನೇಹಿತರೆ, ಇವರು ಸುರೇಶ್ ಅಂದ್ಬಿಟ್ಟು ಕೆಲವು ಒಂದು 35 ವರ್ಷಗಳ ಕಾಲ ಇವರು ಸತತವಾಗಿ ಡ್ರೈವಿಂಗ್ನ ನಡೆಸ್ಕೊಂಡ್ಬರ್ತಾ ಇದ್ದಾರೆ. ಇವರ ಡ್ರೈವಿಂಗ್ನಲ್ಲಿ ಎಷ್ಟು ಜಾಗರೂಕತೆ ಮತ್ತು ಅವರ ಕಾಲಕ್ಕೆ ಟೈಮಿಗೆ ಕರೆಕ್ಟಾಗಿ ಪಿಕಪ್ ಮಾಡ್ತಾರೆ ಅಂತ ಅಂದರೆ ಇವರು ನಡೆಸ್ಕೊಟ್ಟಂಥ ಒಂದು ಚಾಲನಾ ವೃತ್ತಿ ಇದೆಯಲ್ಲ, ಅದು ಎಲ್ಲರಿಗೂ ಹೆಮ್ಮೆ ತರೋವಂಥದ್ದು, ಚಾಲಕರಿಗೆ ಹೆಮ್ಮೆ ತರೋವಂಥ ವಿಚಾರ. ಇವರು ಚಾಲನೆ ಮಾಡ್ತಿದ್ರೇ ಒಂದು ಖುಷಿ. ನಾನು ಸಹ ಇವ್ರ ಹತ್ರ ಸುಮಾರು ಸಲ ನಾನು ಬೆಂಗಳೂರು ಇಲ್ಲ ಬೆಳಗಾಮು ಆ ಥರ ಎಲ್ಲ ಟ್ರಿಪ್ ಹೋಗಿದ್ದೀನಿ. ತುಂಬ ಚೆನ್ನಾಗಿ ಅವ್ರ ಸರ್ವಿಸ್ ಯಾವ ಥರ ಇದೆ ಅಂತ ತುಂಬ ಖುಷಿ ಆಗುತ್ತೆ. ಆಮೇಲೆ ನಾವು ಸ್ನೇಹಿಯಾಗಿರ್ತಾರೆ, ಒಂಥರ ಕಸ್ಟಮರ್ ಸ್ನೇಹಿ, ಅವರು ಫ್ರೆಂಡ್ಲಿ ಆಗಿರ್ತಾರೆ. ನಾವು ಡ್ರೈವರ್ ಥರ ನಾವು ಟ್ರೀಟ್ಮೆಂಟ್ ಮಾಡಲ್ಲ, ಅವರು ನಮ್ಮ ಕಸ್ಟಮರ್ ಥರ ಟ್ರೀಟ್ಮೆಂಟ್ ಮಾಡಲ್ಲ, ಅವರು ಒಂದು ಫ್ಯಾಮಿಲಿ ಥರ ಟ್ರೀಟ್ಮೆಂಟ್ ಮಾಡ್ತಾರೆ. ಅದೇ ನಮಗೆ ಖುಷಿ. ಸರ್ ಹೇಳಿ ಸರ್, ಈಗ ನೀವು ಇದೇ ನಿಮ್ಮ ಜೀವನನಾ? ಇದೇ ಜೀವನ ನಮ್ಮದು. ಎಷ್ಟು ವರ್ಷ? ಹಾಂ, 2 ಟ್ಯಾಕ್ಸಿ ಇದೆ ನನ್ನ ಹತ್ರ. ಎಲ್ಲ 35 ವರ್ಷದಿಂದ ಇದೇ ನಾನು ಮಾಡ್ತಾ ಇರೋದು ಡ್ರೈವರ್ ಕೆಲಸನೇ. ತುಂಬ ರೆಸ್ಪಾನ್ಸ್ ಕೊಡ್ತಾರೆ ಎಲ್ಲ ಕಸ್ಟಮರು. ಒಳ್ಳೆ ಕಸ್ಟಮರು ನಮಗೆ ತುಂಬ ಇದು ಮಾಡ್ತಾರೆ. ಚೆನ್ನಾಗಿದೆ ಟ್ರಿಪ್. ನನಗೆ ಇನ್ನೂ ಖುಷಿ ಆಗ್ತಿದೆ. ನನಗೆ ಒಳ್ಳೆ ಕೆಲಸ ಬಗ್ಗೆ ಡ್ರೈವಿಂಗ್ ಕೆಲಸದಲ್ಲಿ ತುಂಬ ಒಳ್ಳೆಯದಾಗಿ ಮಾಡಬೇಕು ಅಂತ. ಒಳ್ಳೆ ಕಸ್ಟಮರ್ ಚೆನ್ನಾಗಾದರೆ. ಥ್ಯಾಂಕ್ ಯು ಸರ್. ನಿಮ್ಮ ವೃತ್ತಿ ಈಗಲೇ ಮುಂದುವರಿಲಿ. ನಿಮ್ಮ ಎಲ್ಲ ಒಂದು ಯಾವುದೇ ಥರದ ಒಂದು ತೊಂದರೆ ಇಲ್ದಂಗೆ ನಿಮ್ಮ ಜೀವನ ಸಾಗಲಿ ಅಂತ ನಾನು ಕೇಳ್ಕೊತೀನಿ. ಹಾಗೂ ನಿಮ್ಮ ಕೊನೆ ಮಾತು, ನಿಮ್ಮ ಕಸ್ಟಮರಿಗೆ ಏನು ಹೇಳ್ತೀರಾ? ಕಸ್ಟಮರೇ ದೇವರು ಅಂತ ನಾವು ಅನ್ಕೋತೀವಿ. ನೋಡಿ ಸ್ನೇಹಿತರೆ, ಯಾವ ಥರ ಇವರು ಮುಗ್ಧರಾಗಿ ಹೆಂಗೆ ಹೇಳ್ತಾರೆ ಅಂದರೆ ಕಸ್ಟಮರೇ ದೇವ್ರ ಥರ ಅಂತ ಹೇಳ್ತಾರೆ. ಇವರಿಗೊಂದು ವಾಟ್ಸಪ್ ಹೇಳಿ, ಎಲ್ಲರೂ ಇವರಿಗೊಂದು ಲೈಕ್ಸ್ ಕೊಡಿ. ಆಮೇಲೆ ಇನ್ನೊಂದು ವಿಚಾರ ಏನಂದರೆ, ಚಾಲಕರನ್ನು ಗೌರವಿಸಿ. ಚಾಲಕರು ಅಂದರೆ ನಾವು ನೋಡಿ, ಅವ್ರು ಯಾರು ಅಂತಲೇ ಗೊತ್ತಿರೋದಿಲ್ಲ ನಮಗೆ ಅಲ್ವಾ. ಅವ್ರನ್ನ ನೆನ್ಪು ಮಾಡ್ಕೊಂಡು ಅವ್ರನ್ನ ನಂಬಿಕೆ ಇಟ್ಕೊಂಡು ನಾವು ನಮ್ಮ ಜೀವ ಎಲ್ಲ ಅವ್ರ ಹತ್ರನೇ ಇರ್ತದೆ. ಅವ್ರನ್ನ ನಾವು ಯಾರು ಅಂತಲೂ ಗೊತ್ತಿರಲ್ಲ, ಅವ್ರ ಮೇಲೆ ನಮ್ಮ ನಂಬಿಕೆ ಇರುತ್ತಲ್ಲ, ಅದೇನೇ ಚಾಲಕರು ಅಂತ ಹೇಳೋದು. ಚಾಲಕರನ್ನು ಗೌರವಿಸಿ, ಚಾಲಕರು ಪ್ರೀತಿಸಿ. ಜೈ ಹಿಂದ್. ನಮಸ್ಕಾರ.